ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳತಿ ಲೀಲಾ. ವೆಲ್ಕಮ್ ಟು ಲೀಲಾಸ್ ನಳಪಾಕ ಆ್ಯಂಡ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಸಖತ್ ಸೂಪರ್ ಆಗಿರುವಂಥದ್ದು, ಹಾಗೆ ಸಿಂಪಲ್ ಆಗಿರುವಂಥ ಚಿಕನ್ ಬಿರಿಯಾನಿ. ಮ್ಯಾಕ್ಸಿಮಮ್ ಮನೇಲಿರುವಂಥ ಪದಾರ್ಥಗಳಲ್ಲಿ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ನಮ್ಮ ಚಾನಲ್ನ ವೀಡಿಯೋಸ್ನ ನೀವೇನೋ ನೋಡಿಲ್ಲ ಅನ್ನೋದಾದರೆ ನೋಡಿ, ಒಂದು ವೇಳೆ ಇಷ್ಟ ಆಗ್ತಿದೆ ಅನ್ನೋದಾದರೆ ಲೈಕ್ ಮಾಡಿ, ಹಾಗೆ ಗೊತ್ತಿರೋ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ರೆಸಿಪಿ ಸ್ಟಾರ್ಟ್ ಮಾಡೋಣ. ನೀಟಾಗಿ ಕ್ಲೀನ್ ಮಾಡಿರುವಂಥ ಚಿಕನ್ನು 3/4 kg. ರೈಸ್ನ ನೀವು 3/4 kg ಅಥವಾ ಅರ್ಧ kg ಕೂಡ ಹಾಕೋಬೋದು. ನಾನಿಲ್ಲಿ 1 ಗ್ಲಾಸಷ್ಟು ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ, ಇನ್ನು 1 ಗ್ಲಾಸು ರಾ ರೈಸ್ ಹಾಕಿದ್ದೀನಿ. ಈ ಕಡೆ ಎರಡು ಮಿಕ್ಸ್ ತುಂಬ ಚೆನ್ನಾಗಿರುತ್ತೆ. ಈಗ ಇದರ ಮಸಾಲೆಗಳನ್ನ ನೋಡ್ಕೊಳ್ಳೋಣ. 1 ಸ್ಪೂನಷ್ಟು ಕಸೂರಿ ಮೇಥಿ, ಮರಾಠಿ ಮೊಗ್ಗು 1, ಸ್ಟಾರ್ ಮೊಗ್ಗು 1, ಹಾಗೆ ಕಲ್ಲು ಹೂವು, ಹಾಗೆ 2 ಬಿರಿಯಾನಿ ಎಲೆ. ಇದನ್ನು ಲವಂಗದೆಲೆ ಅಥವಾ ಪುಲಾವ್ ಎಲೆ ಅಂತ ಕೂಡ ಹೇಳ್ತಾರೆ. ಮೀಡಿಯಮ್ ಸೈಜ್ ಈರುಳ್ಳಿ 5, 3 ಟೊಮ್ಯಾಟೊ, ಕೆಂಪು ಮೆಣಸಿನ್ಕಾಯಿ ಪುಡಿ 2 ಸ್ಪೂನು, 1 ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 3 ಸ್ಪೂನು ಧನಿಯಾ ಪುಡಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, ಚಕ್ಕೆ 2 ಇಂಚು, ಲವಂಗ 6, 2 ಸ್ಪೂನಷ್ಟು ಗಸಗಸೆ, 1 ಸ್ಪೂನಷ್ಟು ಸೋಂಪು. ಈಗ ಬೆಳ್ಳುಳ್ಳಿ 2 ತೊಗೊಂಡಿದ್ದೀನಿ, ಒಂದು 12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಇದು ಜಾಸ್ತಿ ಖಾರ ಇಲ್ಲ, ಖಾರ ಇತ್ತು ಅಂದರೆ ನೀವು ಕಡಿಮೆ ಹಾಕ್ಕೊಳ್ಳಿ. 2 ಇಂಚಷ್ಟು ಶುಂಠಿ, ಹಾಗೆ ಅರ್ಧ ಹೋಳು ತೆಂಗಿನಕಾಯಿ, 150 ml ಅಷ್ಟು ಮೊಸರು, ಬೇಕಾಗಿರೋಷ್ಟು ಎಣ್ಣೆ. ನಾನಿಲ್ಲಿ 2 ಸ್ಪೂನಷ್ಟು ಬಿರಿಯಾನಿ ಮಸಾಲೆ ತೊಗೊಂಡಿದ್ದೀನಿ, ಹೋಮ್ ಮೇಡು. ನೀವು ಬೇಕಿದ್ದಲ್ಲಿ ಹೊರಗಡೆ ಅಂಗಡಿಲಿ ಸಿಗುತ್ತೆ, ಅಂಥದ್ದು ಕೂಡ ಹಾಕ್ಬೋದು, ಅದರಲ್ಲೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇಲ್ಲಿ ಈ ಥರ ಸಿಗುತ್ತೆ. ಈಗ ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರ್ ಬಿಸಿಯಾಗಿದೆ, ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ಇಟ್ಕೊಂಡಂಥ ಮಸಾಲೆ ಪದಾರ್ಥಗಳನ್ನ ನಾವು ಹಾಕ್ಕೊಳ್ಳೋಣ. ಎಲೆನೂ ಕೂಡ ಈಗಲೇ ಹಾಕೋತಾ ಇದ್ದೀನಿ. ಹಾಗೆ ನಾನು ಕಸೂರಿ ಮೆಥಿನ ಕೂಡ ಇಲ್ಲೇ ಒಗ್ಗರಣೆಲೆ ಹಾಕೋತೀನಿ. ಇದು ಒಂದು ಒಳ್ಳೆ ಘಮ ಬರುತ್ತೆ. ನೀವು ಬೇಕಿದ್ದಲ್ಲಿ ಆಮೇಲೆ ಕೂಡ ಹಾಕೋಬೋದು. ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ಳೋಣ. ಈಗ 1 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ, ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಳೋಣ. ಈಗ ಚಿಕನ್ ಪೀಸಸ್ನ ಹಾಕೋತಾ ಇದ್ದೀನಿ. ಆದಷ್ಟು ನೀರೆಲ್ಲ ಪೂರ್ತಿ ಡ್ರೈ ಆಗಿರಲಿ. ಮತ್ತು ಅರಿಶಿನ ಹಾಕೋದ್ರಿಂದ ಮಾಂಸದಲ್ಲಿರುವಂಥ ಒಂದು ವಾಸನೆ ಎಲ್ಲ ಹೋಗುತ್ತೆ, ಹಾಗಾಗಿ ಅರಿಶಿನ ಹಾಕ್ಕೋಬೇಕು. ಒಗ್ಗರಣೆಯಲ್ಲಿ ನೀರೆಲ್ಲ ಚೆನ್ನಾಗಿ ಬಾಡಿದ ಮೇಲೆ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಈಗ ಮೊಸರು, ಹಾಗೆ ಧನಿಯಾ ಪುಡಿ, ಕೆಮ್ಮೆಣಸಿನ್ಕಾಯಿ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಮಾಂಸದ ಜೊತೆ ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ, ಈ ಪುಡಿಗಳ ಮಸಾಲೆ ಹೊಂದ್ಕೊಳ್ಳುತ್ತೆ. ಈಗ ನೋಡಿ, ಬಣ್ಣ ಎಲ್ಲ ಬದಲಾವಣೆ ಆಗಿದೆ, ಅಂದರೆ ಚೆನ್ನಾಗಿ ಬೆಂದಿದೆ, ಮಸಾಲೆ ಹಿಡಿದಿದೆ. ಈಗ ರುಬ್ಕೊಂಡಿರೋವಂಥ ಮಸಾಲೆ ಹಾಕೋಣ. ಈ ಮಸಾಲೆ ಎಲ್ಲ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಈಗ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿ ಹಾಕಿದ್ಮೇಲೆ ಜಾಸ್ತಿ ತಿರುಗಿಸ್ಬೇಡಿ, 1-2 ಸಲ ಮಿಕ್ಸ್ ಮಾಡಿ ಹೀಗೆ ನೀರು ಹಾಕಿದ್ರೆ ಸಾಕು. ನಾನಿಲ್ಲಿ 4 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ತೊಗೊಂಡಿರೋ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ನೀರು ಹಾಕ್ತೀರಾ ಅಂತ. ನಿಮಗೆ ಕಡಿಮೆ ಅನ್ನ ಉದ್ಗಲ್ಲ ಅಂದರೆ ಸ್ವಲ್ಪ 1/4 ಗ್ಲಾಸ್ ಕಡಿಮೆ ಹಾಕ್ಕೊಳ್ಳಿ. ನನಗೆ ಕರೆಕ್ಟಾಗಿ 4 ಗ್ಲಾಸ್ ಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದ್ಸಲ ಹಿಂಗೆ ತಿರುಗಿಸಿ ಕುದಿಯೋಕ್ಕೆ ಬಿಟ್ಬಿಡೋಣ. ಈಗ ಇದು ಕುದಿಯೋ ಟೈಮಲ್ಲಿ ನಾನು ತೊಗೊಂಡಿದ್ದಂಥ ಬಿರಿಯಾನಿ ಮಸಾಲೆ ಪೌಡರ್ ಹಾಕ್ತಾಯಿದ್ದೀನಿ. ಈಗ ಒಂದ್ಸಲ ನೀಟಾಗಿ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡಿ. 1 ವಿಜಿಲ್ ಸಾಕು, ಜಾಸ್ತಿ ಬರೆಸೋದೇನು ಬೇಡ. ಈಗ ಕುಕ್ಕರ್ ವೇಟ್ ಬಿಟ್ಟಿದೆ. ಈಗ ನೋಡೋಣ. ನೋಡಿ, ಈ ಥರ ಮಸಾಲೆ ವಾವ್ ಗಮ್ಮಂತಿದೆ.
ಈಗ ಇದನ್ನ ಮಸಾಲೆ ಮೇಲೆ ಬಂದಿರೋಂಥ ಮಸಾಲೆನ ಕೆಳಗಡೆ ಇರೋ ಅನ್ನದ ಜೊತೆ ಚೆನ್ನಾಗಿ ಹೊಂದಿಸ್ಕೊಳ್ಳೋ ಹಾಗೆ ಒಂದ್ಸಲ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ಸಿಂಪಲ್ ಹಾಗೆ ಸಖತ್ ಟೇಸ್ಟಿಯಾಗಿರುವಂಥ ಸೂಪರ್ ಬಿರಿಯಾನಿನ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರೋ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ನಾನು ಅಡುಗೆಗೆ ಯಾವುದೇ ತುಪ್ಪ ಹಾಕಿರಲಿಲ್ಲ. ನೀವು ತಿನ್ನಬೇಕಂದ್ರೆ ಫ್ರೆಶ್ಶಾಗಿ ಹಾಕ್ಕೊಳ್ಳಿ ತುಪ್ಪ, ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ಟೇಸ್ಟ್ ಮಾಡೋಣ. ತುಂಬಾ ಚೆನ್ನಾಗಿದೆ, ಸಖತ್ ಟೇಸ್ಟಿಯಾಗಿದೆ. ಖಾರ ಉಪ್ಪು ಎಲ್ಲ ಸಖತ್ತಾಗಿದೆ, ಪರ್ಫೆಕ್ಟಾಗಿ ಸೆಟ್ ಆಗಿದೆ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಮಾಡಿ ಹೇಗೆ ಬಂತು ರೆಸಿಪಿ ಅಂತ ಹೇಳಿ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಮತ್ತೊಂದು ಸೂಪರ್ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.